ಹಲೋ ಗೈಸ್. ನಾನು ಇವತ್ತು ನಿಮಗೆ ಪಿ ಡಿ ಎಫ್ನ ಹೇಗೆ ಕ್ರಿಯೇಟ್ ಮಾಡೋದು, ನಿಮ್ಮ ನೋಟ್ಸ್ ಇಲ್ಲ ಟೆಸ್ಟ್ ಪೇಪರ್ಸ್ ಅವ್ರ ಆನ್ಸರ್ ಪೇಪರ್ಸ್ನ ಹೇಗೆ ಸ್ಕ್ಯಾನ್ ಮಾಡೋದು, ಅದನ್ನು ಪಿ ಡಿ ಎಫಿಗೆ ಕ್ರಿಯೇಟ್ ಮಾಡಿ ಗೂಗಲ್ ಕ್ಲಾಸ್ ರೂಮಿಗೆ ಹೇಗೆ ಅಪ್ಲೋಡ್ ಮಾಡೋದು ಅಂತ ತೋರಿಸ್ತೀನಿ. ಇಟ್ಸ್ ವೆರಿ ಸಿಂಪಲ್, ಜಸ್ಟ್ ಫಾಲೋ ದೀಸ್ ಸ್ಟೆಪ್ಸ್. ಫಸ್ಟ್ ನೀವು ಏನು ಮಾಡ್ತೀರಾ ಅಂದರೆ, ಗೋ ಟು ಪ್ಲೇ ಸ್ಟೋರ್. ಫಸ್ಟ್ ನೀವು ಏನು ಮಾಡ್ತೀರಾ ಅಂದರೆ, ಗೋ ಟು ಪ್ಲೇ ಸ್ಟೋರ್, ಸರ್ಚ್ ಫಾರ್ ಪ್ಲೇ ಸ್ಟೋರಿಗೆ ಹೋದಾಗ ಜಸ್ಟ್ ಸರ್ಚ್ ಫಾರ್ ಅಡೋಬ್ ಸ್ಕ್ಯಾನ್. ಸರ್ಚ್ ಮಾಡಿದಾಗ ಯು ವಿಲ್ ಸಿ ದಿ ಸ್ಕ್ರೀನ್ ಅಡೋಬ್ ಸ್ಕ್ಯಾನ್ ಪಿ ಡಿ ಎಫ್ ಸ್ಕ್ಯಾನರ್ ಅಂತ, ದಿಸ್ ಒನ್. ಅದನ್ನು ನೀವು ಇನ್ಸ್ಟಾಲ್ ಅಂತ ಆಪ್ಷನ್ ಇರುತ್ತೆ, ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ, ಅದಕ್ಕೆ ಇಲ್ಲಿ ಓಪನ್ ಅಂತ ತೋರಿಸ್ತಿದೆ. ನೀವು ಹೇಗೆ ಬೇರೆ ಆ್ಯಪ್ಸ್ ಇನ್ಸ್ಟಾಲ್ ಮಾಡ್ತೀರಾ ಆ ಥರ ಇನ್ಸ್ಟಾಲ್ ಮಾಡಿಕೊಡಿ. ನೆಕ್ಸ್ಟ್ ಏನು ಮಾಡ್ತೀರಾ, ಅಡೋಬ್ ಸ್ಕ್ಯಾನಿಗೆ ಬನ್ನಿ, ಅದನ್ನು ಓಪನ್ ಮಾಡಿದಾಗ ಯು ವಿಲ್ ಹ್ಯಾವ್ ದಿಸ್ ಸ್ಕ್ರೀನ್. ಇಲ್ಲಿ ನಿಮಗೆ ವೆಲ್ಕಮ್ ಟು ಅಡೋಬ್ ಸ್ಕ್ಯಾನ್, ಯೂಸ್ ಯುವರ್ ಮೊಬೈಲ್ ಡಿವೈಸ್, ಸೈನ್ ಇನ್ ವಿತ್ ಗೂಗಲ್ ಅಂತ ಇರುತ್ತೆ. ನೀವು ಜಿಮೇಲ್ ಐ ಡಿಯಿಂದ ಸೈನ್ ಇನ್ ಮಾಡಿ. ಓಕೆ, ಸೈನ್ ಇನ್ ವಿತ್ ಗೂಗಲ್ ಅಂತ ಪ್ರೆಸ್ ಮಾಡಿದಾಗ ನಿಮ್ಮ ಐ ಡಿಸ್ ಬರುತ್ತೆ. ಐ ಡಿಸ್ ಬಂದಾಗ ಜಸ್ಟ್ ಸೈನ್ ಇನ್. ಓಕೆ, ಸೈನ್ ಇನ್ ಮಾಡ್ತಾ ಇಲ್ಲಿ ಶೋ ಯು ಲೈಕ್ ದಿಸ್. ಜಸ್ಟ್ ವೇಟ್, ಇಟ್ಸ್ ಲೋಡಿಂಗ್. ಓಕೆ, ಇಲ್ಲಿ ಸಮ್ ಬೇಸಿಕ್ ಇನ್ಫಾರ್ಮೇಷನ್, ಸೊ ನೀವು ಅದನ್ನು ಫಿಲ್ ಮಾಡಿ. ಓಕೆ, ಸಮ್ ಬೇಸಿಕ್ ಇನ್ಫಾರ್ಮೇಷನ್ and click on agree. Once it's set up, it'll show like this, welcome to Adobe Scan. So click on let's go. It'll show allow Adobe Scan to take pictures and record video. Allow ಆಯಿತಾ. ಸೊ it'll show like this. ಸೊ ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ, ವೈಟ್ ಬೋರ್ಡ್, ಫಾರ್ಮ್, ಬಿಸ್ನೆಸ್ ಕಾರ್ಡ್. ಕ್ಲಿಕ್ ಆನ್ ಡಾಕ್ಯುಮೆಂಟಿಗೆ ಬಂದಾಗ ನೀವು ಯಾವ ಡಾಕ್ಯುಮೆಂಟ್ನ ಸ್ಕ್ಯಾನ್ ಮಾಡಬೇಕು ಅದು ನಿಮ್ಮ ಮುಂದೆ ಹಿಂಗೆ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಇಡಿ. ಅದನ್ನು ಜಸ್ಟ್ ಫೋಕಸ್ ಮಾಡಿ ಆ ಶೀಟ್ನ. ಸೊ ಅದೇ ಕ್ಯಾಪ್ಚರ್ ಮಾಡುತ್ತೆ. ಜಸ್ಟ್ ಸ್ಟಡಿಯಾಗಿ ನಿಮ್ಮ ಫೋನ್ನ ಇಟ್ಕೊಳ್ಳಿ. ಸೊ ನೀವು ಇದನ್ನು ಕ್ರಾಪ್ ಮಾಡ್ಬೋದು. ಇನ್ ಕೇಸ್ ನಿಮಗೆ ಪೇಜ್ ತುಂಬ ಬ್ಲರಾಗಿ ಕಾಣಿಸ್ತಿದೆ, ಸರಿ ಕ್ಲಿಯರ್ ಇಲ್ಲ ಅಂದರೆ ಯು ಕ್ಯಾನ್ ಕ್ಲಿಕ್ ಆನ್ ರೀಟೇಕ್ ಆಪ್ಷನ್. ರೀಟೇಕ್ ಕ್ಲಿಕ್ ಮಾಡಿದಾಗ ಜಸ್ಟ್ ಫೋಕಸ್ ಸೊ ದ್ಯಾಟ್ ಇಟ್ಸ್ ಕ್ಲಿಯರ್. ಓಕೆನಾ. ನೆಕ್ಸ್ಟ್ ಹೀಗೆ ನೀವು ನಿಮ್ಮ ಸೈಜಿಗೆ ಬೇಕಾದಷ್ಟು ಕ್ರಾಪ್ ಮಾಡಿ ಜಸ್ಟ್ ಕಂಟಿನ್ಯೂ. So we'll take some three pictures now because we are creating a PDF. ನೀವು ಎಷ್ಟು ಬೇಕಾದರೂ ಪಿಕ್ಚರ್ಸ್ ತಗೋಬೋದು. ಜಸ್ಟ್ ಹೋಲ್ಡ್ ಇಟ್ ಸ್ಟಡಿ, ಇಲ್ಲಿ ಓನ್ಲಿ ಕ್ಯಾಪ್ಚರ್. ನೀವು ಕ್ರಾಪ್ ಮಾಡಿ ಕಂಟಿನ್ಯೂ ಪ್ರೆಸ್ ಮಾಡಿ. ನೆಕ್ಸ್ಟ್ ಓಕೆ, ಕಂಟಿನ್ಯೂ ಆಯಿತಾ. ಇಲ್ಲಿ ಯು ಕ್ಯಾನ್ ಸಿ ಟಾಪ್ ರೈಟ್ ಕಾರ್ನರಲ್ಲಿ ನೀವು 3 pages ಅಂತ ಕಾಣಿಸಿದೆ. ಜಸ್ಟ್ ಕ್ಲಿಕ್ ಆನ್ ದ್ಯಾಟ್. ಕ್ಲಿಕ್ ಮಾಡಿದಾಗ ಯು ಕ್ಯಾನ್ ಸಿ ದ 3 pages. ನೀವು ಯಾವ ಸ್ಕ್ಯಾನ್ ಮಾಡಿದ್ದೀರಾ ಆ 3 pagesನ ನೀವು ನೋಡ್ತೀರಾ. ಸೊ ಅದರಲ್ಲಿ ನಿಮಗೆ ಕೆಳಗಡೆ ತುಂಬ ಆಪ್ಷನ್ಸ್ ಇದೆ. ಆ್ಯಡ್ ಪೇಜ್, ರಿಆರ್ಡರ್, ಕ್ರಾಪ್, ರೊಟೇಟ್, ಕಲರ್. ನೀವು ಇವಾಗ ಯಾವ್ದಾದ್ರು ಆಪ್ಷನ್ಸ್ ಇವಾಗ ಕಲರ್ ಪ್ರೆಸ್ ಮಾಡಿದರೆ ನೀವು ಯಾವ್ದಾದ್ರು ಕಲರಿಗೆ ಚೇಂಜ್ ಮಾಡ್ಬೋದು. ಆಟೋ ಕಲರ್, ಗ್ರೇ ಸ್ಕೇಲ್, ವೈಟ್ ಬೋರ್ಡ್, ಎನಿಥಿಂಗ್ ಯು ವಾಂಟ್. ಲೆಟ್ ಇಟ್ ಬಿ ಲೈಕ್ ದಿಸ್. ಬಿಕಾಸ್ ನಾವು ನೋಟ್ ಸಬ್ಮಿಟ್ ಮಾಡಿದಾಗ ಇಟ್ಸ್ ಗುಡ್
ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದು, ಸೊ ದ್ಯಾಟ್ ಟೀಚರಿಗೆ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇಟ್ ಈಸ್ ಈಸಿ ಫಾರ್ ದ ಟೀಚರ್ ಟು ಇವ್ಯಾಲ್ಯೂಯೇಟ್. ಸೊ ಹೀಗೆ ಇಲ್ಲಿ ರೀಸೈಜ್ ಮಾಡ್ಬೋದು, ನೀವು ರೀಆರ್ಡರ್ ಮಾಡ್ಬೋದು, ಫಸ್ಟ್ ಪೇಜ್, ಸೆಕೆಂಡ್ ಪೇಜ್ ಮತ್ತು ಪೇಜಸ್ನು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನಾವು ನೇಮ್ನ ಸೇವ್ ಮಾಡೋಣ. ವಿಲ್ ಸೇವ್ ದ ನೇಮ್ ಆ್ಯಸ್ your name or anything, your name, lesson name or anything you want. We'll just save it at ABC English. Okay na, save it, rename ಅಂತ ಇದೆ. ಸೊ ಇದು ರೀನೇಮ್ ಆಯಿತು. ಸೇವ್ PDF ನ ಸೇವ್ ಮಾಡಿ. ಸೇವ್ ಮಾಡಿದಾಗ ಇಲ್ ಶೋ ಲೈಕ್ ದಿಸ್. ಓಕೆ, ಅಪ್ಲೋಡಿಂಗ್ ಟು ಡಾಕ್ಯುಮೆಂಟ್ ಕ್ಲೌಡ್ ಅಂತ ತೋರಿಸುತ್ತೆ. ಕೀಪ್ ಆನ್ ಸ್ಕ್ಯಾನಿಂಗ್, ಸ್ಟಾರ್ಟ್ ಅ ನ್ಯೂ ಸ್ಕ್ಯಾನ್, ಇಟ್ಸ್ ಓಕೆ. ಇದರಲ್ಲಿ ಆಪ್ಷನ್ಸಲ್ಲಿ ಶೇರ್, ಪ್ರಿವ್ಯೂ, ಕಾಮೆಂಟ್, ಮೋರ್ ಅಂತಿದೆ. ಜಸ್ಟ್ ಕ್ಲಿಕ್ ಆನ್ ಶೇರ್ so that we'll upload this document in Drive, so that it'll be easy to upload it directly to the classroom. So click on share, share a copy. So you can see various options, Drive, PDF viewer, adella. So click on save to Drive. Just use your Gmail use ಮಾಡಿದಾಗ you can see my drive. Click on my drive. My drive will already classroom English ಅಂತಿದೆ. ನೀವು ಆಲ್ರೆಡಿ ಈ ಫೋಲ್ಡರ್ ಇಂಗ್ಲೀಷ್ ಅಂತ ಕ್ರಿಯೇಟ್ ಮಾಡಿದರೆ ಅದು ಅಪಿಯರ್ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ಟಾಪ್ ರೈಟ್ ಕಾರ್ನರಲ್ಲಿ ಹೊಸದು ಅಲ್ಲಿ ಫೈಲ್ ಆಪ್ಷನ್ ಥರ ಕಾಣಿಸ್ತಿದೆ. ಜಸ್ಟ್ ಕ್ಲಿಕ್ ಆನ್ ದ್ಯಾಟ್ ಆಪ್ಷನ್. ಯು ಕ್ಯಾನ್ ಕ್ರಿಯೇಟ್ ಅ ನ್ಯೂ ಫೋಲ್ಡರ್. ಸೊ ಬೇರೆ ಬೇರೆ ಸಬ್ಜೆಕ್ಟ್ಸಿಗೆ ಬೇರೆ ಬೇರೆ ಫೋಲ್ಡರ್ ಮಾಡ್ಕೊಂಡಿರೋದು ಒಳ್ಳೆಯದು. ಸೊ ದ್ಯಾಟ್ ನೀವು ಯಾವ್ಯಾವ ಸ್ಕ್ಯಾನ್ ಮಾಡ್ತೀರಾ ಆ ಫೋಲ್ಡರ್ ಒಳಗಿರುತ್ತೆ, ಎಲ್ಲ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ಸೊ ಅನ್ಟೈಟಲ್ ಫೋಲ್ಡರ್ ಅಂತಿದೆ. ಇದನ್ನ ಇಂಗ್ಲೀಷ್ ನೋಟ್ಸ್ ಅಂತ ಸೇವ್ ಮಾಡ್ತೀರಾ, ಇಲ್ಲ ಇಂಗ್ಲೀಷ್ ಸಬ್ಜೆಕ್ಟ್ ಆರ್ ಎನಿಥಿಂಗ್ ನಿಮ್ಮ ಇಷ್ಟ. ಕ್ರಿಯೇಟ್ ಅಂತ ಮಾಡಿ. ಕ್ರಿಯೇಟ್ ಅಂತ ಮಾಡಿದಾಗ ಇಲ್ಲಿ ನೋಡ್ಬೋದು ಇಂಗ್ಲೀಷ್ ನೋಟ್ಸ್, ಸೆಲೆಕ್ಟ್ ಡೆಸ್ಟಿನೇಷನ್, ನೋ ಐಟಮ್ಸ್. ಸೊ ಸೆಲೆಕ್ಟ್, ಇಲ್ಲಿ ಕೆಳಗೆ ಸೆಲೆಕ್ಟ್ ಆಪ್ಷನ್ ಅಂತಿದೆ. ಸೊ ಇದ್ರ ಒಳಗೂ ನೀವು ಫೋಲ್ಡರ್ಸ್ ಮಾಡ್ಬೋದು ಸಪ್ರೇಟಾಗಿ. ಇಂಗ್ಲೀಷ್ ನೋಟ್ಸ್, ಇಂಗ್ಲೀಷ್ ಟೆಸ್ಟ್ ಪೇಪರ್ಸ್ ಅಂತ ಸೇಮ್ ಪ್ರಾಸೆಸ್. ಅಲ್ಲಿ ಟಾಪ್ ರೈಟ್ ಕಾರ್ನರಲ್ಲಿ ಫೋಲ್ಡರ್ ಪಿಕ್ಚರ್ ಕಾಣಿಸ್ತಿದೆಯಲ್ಲ, ಲೋಗೋ, ಅದನ್ನು ಕ್ಲಿಕ್ ಮಾಡಿ ನೇಮ್ ಮಾಡಬೇಕು. ಅಗೇನ್ ವಿಲ್ ಸೆಲೆಕ್ಟ್ ಅ ಫೋಲ್ಡರ್. ಬಟ್ ಇವಾಗ ಬೇಡ, ನೀವಿಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿ ಸೇವ್. ದೆನ್ ಸೇವ್ ಅಂತ ಆಪ್ಷನ್ ಇದೆ, ಜಸ್ಟ್ ಸೇವ್ ಮಾಡ್ತೀರಾ, ಅದು ಅಪ್ಲೋಡ್ ಆಗುತ್ತೆ. ಮೀನ್ವೈಲ್ ಜಸ್ಟ್ ಕಮ್ ಬ್ಯಾಕ್. ಇವಾಗ ನೀವು ವಿಲ್ ಗೋ ಟು classroom, Google Classroom. Just go to Google Classroom. How we have to upload Google Classroom alli you can see one class has been created. English class ಅಂತ ಕ್ರಿಯೇಟ್ ಮಾಡಿದ್ದಾರೆ ನಿಮ್ಮ ಟೀಚರ್, ಇಲ್ಲ ಯಾವುದಾದ್ರು ಕ್ಲಾಸ್ ಕ್ರಿಯೇಟ್ ಮಾಡಿರ್ಬೋದು. ಜಸ್ಟ್ ಕ್ಲಿಕ್ ಆನ್ ದ್ಯಾಟ್. ಅಲ್ಲಿ ನಾವು ನೋಡ್ಬೋದು ನ್ಯೂ ಅಸೈನ್ಮೆಂಟ್ ಟೆಸ್ಟ್ ಪೇಪರ್ಸ್ ಅಂತಿದೆ. ಟೀಚರ್ ಏನೋ ಅಸೈನ್ ಮಾಡಿದ್ದಾರೆ ಟೆಸ್ಟ್ ಪೇಪರ್ಸ್ನ ಅಪ್ಲೋಡ್ ಮಾಡಿ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಯು ವಿಲ್ ಸಿ ಟೆಸ್ಟ್ ಪೇಪರ್, ಸಬ್ಮಿಟ್ ಯೋರ್ ಪೇಪರ್ಸ್ ಅಂತ ಇದೆ. ಕೆಳಗೆ ಯೋರ್ ವರ್ಕ್ ಅಸೈನ್ಡ್, ಆ್ಯಡ್ ಪ್ರೈವೇಟ್ ಕಮೆಂಟ್ ಅಂತಿದೆ. ಅದ್ರ ಮೇಲೆ ಒಂದು ಚಿಕ್ಕ ಆರೋ ಮಾರ್ಕ್ ಥರ ಕಾಣಿಸಿದೆ. ಜಸ್ಟ್ ಕ್ಲಿಕ್ ಆನ್ ದ್ಯಾಟ್ ಆರ್ ಸ್ವೈಪ್ ಅಪ್. ಆವಾಗ ಯು ವಿಲ್ ಸಿ ಯೋರ್ ವರ್ಕ್ ಅಸೈನ್ಡ್, ಆ್ಯಡ್ ಅಟ್ಯಾಚ್ಮೆಂಟ್, ಮಾರ್ಕಸ್ ಡನ್. ಸೊ ಇವಾಗ ನೀವು ಫಸ್ಟ್ ಟೈಮ್ ಮಾರ್ಕಸ್ ಡನ್ ಅಂತ ಕ್ಲಿಕ್ ಮಾಡಬಾರ್ದು. ಬಿಕಾಸ್ ಮಾರ್ಕಸ್ ಡನ್ ಅಂತ ಕ್ಲಿಕ್ ಮಾಡಿದರೆ ಅಲ್ಲಿ ಟೀಚರಿಗೆ ನೋಟಿಫಿಕೇಷನ್ ಬರುತ್ತೆ ದಟ್ ಯು ಆಲ್ರೆಡಿ ಸಬ್ಮಿಟ್ ಮಾಡಿಬಿಟ್ಟಿದ್ದೀರಾ ನಿಮ್ಮ ವರ್ಕ್ ಅಂತ. ಸೊ ಇಲ್ಲಿ ನೀವು ಅಟ್ಯಾಚ್ಮೆಂಟೇ ಆ್ಯಡ್ ಮಾಡಿಲ್ಲ, ನೀವು ಅಲ್ಲಿ ಸಬ್ಮಿಟ್ ಮಾಡಿದ್ರು ನೋ ಯೂಸ್. ಫಸ್ಟ್ ಯಾವಾಗಲೂ ಆ್ಯಡ್ ಅಟ್ಯಾಚ್ಮೆಂಟ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ ಆ್ಯಡ್ ಅಟ್ಯಾಚ್ಮೆಂಟ್ ಅಂತ. ಇಲ್ಲಿ ತುಂಬ ಆಪ್ಷನ್ಸ್ ಇರುತ್ತೆ. ಎನಿಹೌ ನಾವು ಡ್ರೈವಿಗೆ ಸೇವ್ ಮಾಡಿದ್ದೀವಿ. ಸೊ ಕ್ಲಿಕ್ ಆನ್ ಡ್ರೈವ್, ಮೈ ಡ್ರೈವಿಗೆ ಕ್ಲಿಕ್ ಮಾಡಿದಾಗ ನಿಮಗೆ ಇದು ಬರುತ್ತೆ ಕ್ಲಾಸ್ ರೂಮ್ ಇಂಗ್ಲೀಷ್ ನೋಟ್ಸ್. ಸೊ ರಿಮೆಂಬರ್ ಅವಾಗ ನಾವು ಇಂಗ್ಲೀಷ್ ನೋಟ್ಸಲ್ಲಿ ಆ PDF ಸೇವ್ ಮಾಡಿದ್ವಿ. ಜಸ್ಟ್ ಕ್ಲಿಕ್ ಆನ್ ದ್ಯಾಟ್ ಇಂಗ್ಲೀಷ್ ನೋಟ್ಸ್. ಇಲ್ಲಿ ಹಿಂಗೆ ನೋ ಐಟಮ್, ಇಂಗ್ಲೀಷ್ ನೋಟ್ಸಲ್ಲಿ ನೋ ಐಟಮ್ ಅಂತ ಕಾಣಿಸ್ತಿದೆ. ಇಟ್ಸ್ ಓಕೆ. ಅಲ್ಲಿ ಹಾಗಿದ್ರೆ ಇಟ್ಸ್ ಓಕೆ.
ಜಸ್ಟ್ ಗೋ ಬ್ಯಾಕ್, ಬಿಕಾಸ್ ಅದು ಅಪ್ಲೋಡ್ ಆಗಿರಲ್ಲ, ದಟ್ಸ್ ವೈ ಅದು ಒಳಗೆ ಅಪ್ಲೋಡ್ ಆಗಿರಲ್ಲ, ಇಟ್ ಹ್ಯಾಸ್ ಟು ಬಿ ಅಪ್ಲೋಡೆಡ್. ಸೊ ಅದಕ್ಕೆ ರೀಸೆಂಟ್ ಅಂತ ಕೆಳಗೆ ಒಂದು ಆಪ್ಷನ್ ಇದೆ, ರೀಸೆಂಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಯು ಕ್ಯಾನ್ ಸಿ ವೇಟಿಂಗ್ ಫಾರ್ ವೈಫೈ ABC English.pdf ಅಂತ ಒಂದು ಹಿಂಗೆ ಡೌನ್ಲೋಡ್ ಬಟನ್ ಥರ ಇದೆ. ಜಸ್ಟ್ ಕ್ಲಿಕ್ ಆನ್ ದ್ಯಾಟ್. ಅದು ಲೋಡ್ ಆಗ್ತದೆ, ಲೆಟ್ ಇಟ್ ಲೋಡ್ ಆದಮೇಲೆ ಒನ್ಸ್ ಇಲ್ಲಿ ಪಕ್ಕದಲ್ಲಿ ನಿಮಗೆ ಅಲ್ಲಿ ಇದು ಕಾಣಿಸಿದೆಯಲ್ಲ ಡಾಕ್ಯುಮೆಂಟ್, ಆ ಥರ ಬರುತ್ತೆ. ಲೆಟ್ ಇಟ್ ಲೋಡ್ ಆದಾಗ ಯು ಕ್ಯಾನ್ ಸಿ ABC English.pdf ಅಂತ ಲೋಡ್ ಆಗಿದೆ. ಸೊ ಜಸ್ಟ್ ಕ್ಲಿಕ್ ಆನ್ ದ್ಯಾಟ್ ಆ್ಯಂಡ್ ಕ್ಲಿಕ್ ಆನ್ ಸೆಲೆಕ್ಟ್. ಎಟ್ ದ ಬಾಟಮ್ ಕ್ಲಿಕ್ ಆನ್ ಸೆಲೆಕ್ಟ್ ಮಾಡಿದಾಗ ನೀವಿಲ್ಲಿ ಕ್ಲಾಸ್ ರೂಮಿಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು PDF ABC English.pdf ಅಂತ ಒಂದಿದೆ, ಇಲ್ಲಿ ಆಲ್ರೆಡಿ ಅಟ್ಯಾಚ್ ಆಗಿದೆ. ಸೊ ನೀವು ಇನ್ನೂ 2-3 ಅಟ್ಯಾಚ್ಮೆಂಟ್ ಆ್ಯಡ್ ಮಾಡಬೇಕಂದ್ರೆ ಸೇಮ್ ಪ್ರೋಸೆಸ್, ಯು ಹ್ಯಾವ್ ಟು ಕ್ಲಿಕ್ ಆನ್ ಆ್ಯಡ್ ಅಟ್ಯಾಚ್ಮೆಂಟ್ ದೆನ್ ಡೂ ಇಟ್. ಬಟ್ ಇಲ್ಲಿ ನಮಗೆ ಜಸ್ಟ್ ಒಂದು ಕೇಳಿದ್ದಾರೆ. ಸೊ ಜಸ್ಟ್ ಸಿ ನಾವು ಏನು ಸ್ಕ್ಯಾನ್ ಮಾಡಿದ್ದೀವಿ ಅಂತ ಕಾಣಿಸುತ್ತೆ. ಜಸ್ಟ್ ಕ್ಲಿಕ್ ಆನ್ ದಟ್ PDF, ಈ ಥರ ರೀಡೈರೆಕ್ಟ್ ಆಗುತ್ತೆ. ನೀವು ನೋಡ್ಬೋದು ನಾವು ಸ್ಕ್ಯಾನ್ ಮಾಡಿರೋದು 2 Dior 3 pages ಸ್ಕ್ಯಾನ್ ಮಾಡಿದ್ವಿ. ಅದು ಹೀಗೆ ಫುಲ್ ಒಂದು ನೆಕ್ಸ್ಟ್ ಒಂದು ಬರುತ್ತೆ. ಸೊ ಜಸ್ಟ್ ಗೋ ಬ್ಯಾಕ್, ಜಸ್ಟ್ ಟರ್ನ್ ಇನ್. One attachment will be submitted for test papers. Click on turn in. Okay, turn in ಮಾಡಿದ್ರೆ ಟೀಚರ್ ವಿಲ್ get a notification that work is submitted by you. ಸೊ ಟರ್ನ್ ಇನ್ ಮಾಡಿದಾಗ ಇಲ್ಲಿ ಟರ್ನ್ ಇನ್ ಮತ್ತು ಅನ್ಸಬ್ಮಿಟ್ ಅಂತ ಬರುತ್ತೆ. ಇಲ್ಲಿ ಆ್ಯಡ್ ಪ್ರೈವೇಟ್ ಕಾಮೆಂಟ್ ಅಂತಿದೆ. ನೀವು ಟೀಚರಿಗೆ ಏನಾದರೂ ಕಾಮೆಂಟಲ್ಲೂ ಬರಿಬೋದು, ಎನಿಥಿಂಗ್. ಅದು ಟೀಚರಿಗೆ ಪ್ರೈವೇಟಾಗಿ ಹೋಗುತ್ತೆ, ಹೋಲ್ ಕ್ಲಾಸ್ ನೋಡೋಕ್ಕಾಗಲ್ಲ, ಬರೀ ಟೀಚರ್ ನೋಡ್ಬೋದು ನೀವು ಕಾಮೆಂಟ್ನ. ಸೊ ದ್ಯಾಟ್ಸ್ ಇಟ್. That's how you have to make a PDF and upload your test papers